यादगीर की मुस्लिम क़ियादत के मजबूत पिलर जनाबे सी कल्लूर साहब अब हमारे दरमियान नहीं रहे। केपीसीसी मेंबर, यादगीर विधानसभा क्षेत्र के सीनियर कांग्रेस लीडर और जवाहर एजुकेशन सोसाइटी के चेयरमैन एसी कल्लूर साहब का 21 अगस्त को सुबह गुलबर्गा में उनके घर पर इंतकाल हो गया। उनके इंतकाल की खबर से यादगीर जिला भर में गम की लहर दौड़ गई। एसी कल्लूर साहब ने अपनी 50 साला सियासी, तालीमी और समाजी खिदमात के जरिए यादगीर से लेकर बेंगलुरु तक अपनी एक खास पहचान बनाई। तालीमी फील्ड में जवाहर एजुकेशन सोसाइटी के जरिए उनकी खिदमात को हमेशा याद किया जाएगा। उनका पार्थिव शरीर गुलबर्गा से यादगीर के जवाहर एजुकेशन सोसाइटी कैंपस लाया गया, जहां बड़ी तादाद में लोगों ने आखिरी दीदार किया। इस मौके पर कांग्रेस, जेडीएस और बीजेपी से ताल्लुक रखने वाले सियासी लीडर्स, एक्स मिनिस्टर्स, एमएलए, जिला पंचायत मेंबर्स, काउंसिलर्स, लोकल लीडर्स, उलमाए किराम और समाजी शख्सियत ने शिरकत करते हुए उन्हें पुरनम आंखों से खिराज़े अकीदत पेश किया। एसी कल्लूर साहब के चाहने वाले, सपोर्टर्स और आम शहरी भी बड़ी तादाद में मौजूद रहे। जवाहर कॉलेज ग्राउंड पर उनकी नमाज जनाजा अदा की गई। पार्थिव शरीर को उनके गांव बांडे गुंबाली, वरगेरा तालुक ले जाया गया, जहां शाम 5 बजे उनकी आखिरी रसूमात अदा की गईं। एसी कल्लूर साहब अपने 50 साला सियासी सफर के दौरान हमेशा अवाम, कौम और मिल्लत के मसाइल के लिए फिक्रमंद रहे। 3 मर्तबा यादगीर विधानसभा क्षेत्र से एमएलए चुनाव लड़कर हार का सामना करना पड़ा। वो फॉर्मर चीफ मिनिस्टर सिद्धारमैया और एआईसीसी प्रेसिडेंट मल्लिकार्जुन खड़गे के करीबी माने जाते थे। यादगीर की तालीमी, समाजी और सियासी तरक्की में उनकी खिदमात को हमेशा याद रखा जाएगा। उनके इंतकाल से यादगीर ने एक सीनियर सियासी रहनुमा, तालीमी शख्सियत और कौम मिल्लत के लिए फिक्रमंद लीडर को खो दिया है। अल्लाह ताला उनकी मग़फ़िरत फरमाए और उनके घर वालों, अहबाब और तमाम चाहने वालों को सब्र जमील अता फरमाए। आमीन। एसी कल्लूर ಕಾಂಗ್ರೆಸ್ ಮುಖಂಡರು ಇಂದು ನಿಧನವಾದ ಸುದ್ದಿ ಕೇಳಿ ನಮಗೆ ಸ್ವಲ್ಪ ಶಾಕ್ ಆಯಿತು. ಅವರು ಶಿಕ್ಷಣ ಜೊತೆಗೆ ರಾಜಕೀಯನ ಮಾಡ್ತಾಯಿದ್ರು. ಭಾಳ ಒಳ್ಳೆಯ ಸುಸಂಸ್ಕೃತ ಮನುಷ್ಯ, ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾಯಿದ್ರು. ಕಷ್ಟ ಸುಖ ಜೊತೆಗೆ ಎಲ್ಲರ ಜೊತೆಗೆ ಬರ್ತಾಯಿದ್ರು. ಜವಾಹರ್ ಶಿಕ್ಷಣನ ಅವರೇ ಸಂಸ್ಥಾಪಕ ಅಧ್ಯಕ್ಷರಿದ್ದರು. ಭಾಳಷ್ಟು ಜನರಿಗೆ ಈ ಸಂಸ್ಥೆಯಿಂದ ವಿದ್ಯೆ ಮತ್ತು ಕೆಲಸದ ಜಾಬನ್ನು ಕೊಡಿಸಿದ್ದಾರೆ. ಅಂಥವರು ನಿಧನರಾಗಿದ್ದು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಅಷ್ಟೇ ಅಲ್ಲ, ಯಾದಗಿರಿಗೂ ಕೂಡ ನಷ್ಟ ಅಂತ ನನ್ನ ಅನಿಸಿಕೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇವತ್ತು ಬೆಳಗ್ಗೆ ಎಸಿ ಕಾಡ್ಲೂರ್ ಅವರು ನಿಧನರಾಗಿದ್ದಾರೆ ಅಂತ ತಿಳಿದು ಬಹಳ ವಿಷಾದ ಅನಿಸಿತು. ಮೊದಲಿಂದನೂ ಇವರು ಜವಾಹರ್ ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ, BEd ಕಾಲೇಜ್ ಮಾಡಬೇಕಾದ್ರೆ ತಾತವರು ಬಹಳ ಸಹಾಯ ಮಾಡಿದರು. ಅವರು ಜೊತೆ ಕೂಡಿನೇ ಇವರು ಈ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಬಹಳ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಈಗ ಇವತ್ತು ಅವರ ನಿಧನರಾಗಿದ್ದ ಸುದ್ದಿ ಕೇಳಿ ಬಹಳ ಆಘಾತ ಆಗಿದೆ. ಅವರು ಬಂಧು ಬಳಗಕ್ಕೂ ಅವರ ಫ್ಯಾಮ್ಲಿಗೂ ಆ ದೇವರು ಶಕ್ತಿ ತುಂಬಿ ಮುಂದೆ ಈ ಇನ್ಸ್ಟಿಟ್ಯೂಷನ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಂತ ಹೇಳ್ತಾ ನನ್ನ 2 ಮಾತುಗಳು. ಸನ್ಮಾನ್ಯ ಶ್ರೀ ಎಸಿ ಕಾಡ್ಲೂರ್ ಅವರು ಯಾದಗಿರಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕೇಂದ್ರಗಳನ್ನು ಸ್ಥಾಪಿಸೋದ್ರ ಮುಖಾಂತರ ಈ ಹಿಂದೆ ದೇವರಾಜ್ ಅರಸರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಅಧ್ಯಕ್ಷರಾಗಿ 20 ಅಂಶಗಳ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯದ್ಭುತವಾಗಿ ಅನುಷ್ಠಾನಗೊಳಿಸೋದರೊಂದಿಗೆ, ಬಡ ಜನರಿಗೆ ಭೂಮಿ ಕೊಡಿಸೋದರೊಂದಿಗೆ ಈ ನಾಡಿನಲ್ಲಿ ಶೈಕ್ಷಣಿಕವಾಗಿ ವಿಶೇಷವಾಗಿ BEd ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಇಲ್ಲಿ ಶಿಕ್ಷಕರನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸ ಮಾಡಿದರು. ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಎಲ್ಲ ವರ್ಗದ ಜನರು
ಒಬ್ಬ ಜಾತ್ಯತೀತ ನಾಯಕನನ್ನು ಕಳೆದುಕೊಳ್ಳಲಾಗಿದೆ. ಇದು ಭಾಳ ಈ ನಾಡಿನ ಜನರಿಗೆ, ನಮಗೆ, ಜಿಲ್ಲೆಗೆ ಭಾಳ ದುಃಖಕರವಾದ ವಿಷಯ ಹಾಗೂ ಕುಟುಂಬವರೆಗೂ ಕೂಡ ನೋವಿನ ಸಂಗತಿ. ಅಲ್ಲ, ಎಲ್ಲರಿಗೂ ಒಂದು ಆ ಶಕ್ತಿ ತುಂಬಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಲ್ಲನಲ್ಲಿ ಬೇಡಿಕೊಳ್ತೇನೆ. ಜವಾಹರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ದಿವಂಗತ AC ಕಾಳೂರವರು ಇಂದು ಬೆಳಗ್ಗೆ 7 ಗಂಟೆಗೆ ನಿಧನರಾದ ಸುದ್ದಿ ಕೇಳಿ ಭಾಳ ಆಘಾತವಾಯಿತು. ನಾವು ಚೆನ್ನಪ್ಪಗೌಡರು, ನಮ್ಮ ಚಂದ ಸಾಬ್ ಗೋಗಿ ಅವರು JDS ಪಕ್ಷದಲ್ಲಿದ್ದಾಗ ಅವ್ರ ಜೊತೆ ಒಡನಾಟ ಭಾಳ ಇತ್ತು ನಮಗೆ. 2-3 ಸಲ ಎಲೆಕ್ಷನ್ ನಿಂತರು, ಅವರಿಗೆ ಜಯ ಸಿಗಲಿಲ್ಲ. ಆದರೆ ನಿಷ್ಠಾವಂತ ಮತ್ತು ಕಾರ್ಯಕರ್ತರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅವರು ಧೈರ್ಯವನ್ನು ಮೆಚ್ಚತಕ್ಕಂಥ, ಯಾವಾಗಲೂ ಅವರು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದರು. ಅವರ ನಿಧನ ನಮ್ಮ ಯಾದಗಿರಿ ಮತಕ್ಷೇತ್ರಕ್ಕಲ್ಲದೆ ಅವರ ಒಂದು ಕುಟುಂಬ ಅವರಿಗೆಲ್ಲ ಭಾಳ ನೋವಾಗಿದೆ. ಅವರು ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಒಂದು ನಿಧನಕ್ಕೆ ಅವರ ಕುಟುಂಬಸ್ಥರಲ್ಲಿ ಮತ್ತು ಅವರ ಆತ್ಮೀಯರು ಎಲ್ಲ ಮತ್ತು ಮತಕ್ಷೇತ್ರದ ಅವರ ಹಿತೈಷಿಗಳು ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಅಲ್ಲನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. हमारे जनाब AC काडलूर साहब ने गुलबर्गा और यादगिरी डिस्ट्रिक्ट में बहुत एक माइनॉरिटी में बहुत बड़े लीडर बोल के सब लोगों को, छोटे बड़ों को जाने जाते थे और उन्हें अच्छे इल्मदार बने. LLB करके वो दौर में देवराज अरस के पीरियड में उन्होंने पॉलिटिक्स में आके बहुत गरीबों का और पिछड़े लोगों के बारे में बहुत मदद करे सो है उन्होंने. और चंद दिन उनकी ख्वाहिश थी और चंद दिन रहना था. अल्लाह ताला उनको नसीब अदा फरमान दे जन्नत में. और उन्हें अच्छे काम पब्लिक के लिए अच्छे सोच रखो करते थे. बहुत हेल्प था. उनका नाम बोल के चंद लोगों को मदद होती थी. और यादगीर कॉन्स्टिट्यूंसी में घर घर को AC काडलूर बोले तो नाम करे थे. और चंद दिन रहे तो और अच्छा उनका सियासती और भी नाम बनता था बोल के हमारी ख्वाहिश है. अल्लाह ताला उनको जन्नत नसीब दे. बाशु मियाँ वडगेरा, कांग्रेस लीडर. ಈ ಕಾಡ್ಲೂರು ಸಾಬ್ಕ ಅವರು ತೀರ್ಕೊಂಡಿದ್ದು ನಿಜವಾಗಿ ದುಃಖ ತರ್ತಕ್ಕಂಥ ಒಂದು ವಿಷಯ. ಆ ವ್ಯಕ್ತಿ ನಿಜವಾಗಿ ಬಾಲ್ಯದಿಂದನೂ ಕೂಡ ಸಮಾಜ ಚಿಂತನೆಯನ್ನು, ಕೆಳವರ್ಗದವರ ಬಗ್ಗೆ ಭಾಳ ಅಭಿಮಾನ ಮತ್ತು ದೇವರಾಜ ಅರಸನ ಕಾಲದಿಂದ ಈ ಒಂದು ಜನಾಂಗದ ಅನೇಕ ವಿಚಾರಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಮತ್ತು ದೇವರಾಜ ಅರಸನ 20 ಅಂಶದ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮೊದಲನೇ ವ್ಯಕ್ತಿಯಾಗಿದ್ದಾರೆ ನಮ್ಮ ಭಾಗಕ್ಕೆ. ನಿಜವಾಗಿ ಇಂಥ ವ್ಯಕ್ತಿ ನಮ್ಮ ನಗಲಿರೋದು ದುಃಖ ತರ್ತಕ್ಕಂಥ ಒಂದು ಸಂಗತಿ. ಈ ಒಂದು ಭಾಗಕ್ಕೆ ಭಾಳ ತುಂಬಲಾರದ ಹಾನಿಯಾಗಿದೆ. ಅದಕ್ಕಾಗಿ ಇಂಥ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಮುಂದಿನ ಜನಾಂಗಕ್ಕೆ ಬಹುಶಃ ಅದು ಮಾರ್ಗದರ್ಶನ ಆಗ್ತಕ್ಕಂಥ ಒಂದು ಬದುಕನ್ನು ಅವರು ಇಡೀ ತಮ್ಮ ಬದುಕಿನುದ್ದಕ್ಕೂ ಬದುಕಿದ್ರು. ನಿಜವಾಗಿ ಅವರು ಎಂದೋ ಶಾಸಕರಾಗಿ, ಮಂತ್ರಿಗಳಾಗಿ ಹೋಗ್ತಕ್ಕಂಥ ಅವಕಾಶಗಳಿದ್ದರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಆತನಿಗೆ ಆ ಒಂದು ಅವಕಾಶ ದೊರೆಯಲಿಲ್ಲ. ಇದು ಭಾಳ ಖೇದವಾದ ವಿಚಾರ. ಯಾಕಂದರೆ ಈ ರಾಜ್ಯದ, ಕರ್ನಾಟಕ ರಾಜ್ಯದಲ್ಲಿ ಈತನು ಕೂಡ ಭಾಳ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಇದ್ದ. ಅದಕ್ಕಾಗಿ ಈ ಒಂದು ಕೊರಗು ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ, ಹಿಂದುಳಿದ ಜನಾಂಗಕ್ಕೂ ಕೂಡ ಈ ಒಂದು ಕೊರಗಿದೆ. ನಿಜವಾಗಿ ಆ ಒಂದು ಇದು ತುಂಬಲಾರದಂಥ ಹಾನಿ ಆಗಿರೋದ್ರಿಂದ ನಾವು ನಿಜವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಕುಟುಂಬಕ್ಕೂ ಕೂಡ ಆ ಒಂದು ಆತ್ಮಸ್ಥೈರ್ಯವನ್ನು ಕೊಡಲಿ, ಅವರ ಕುಟುಂಬಕ್ಕೆ ಒಂದು ನೈತಿಕ ಬಲ ಆಗಿ ಇಡೀ ಸಮಾಜ ಜೊತೆಗೆ ಇರ್ತದಂತಕ್ಕಂಥದ್ದು ಎಲ್ಲರ ಬಾಯಲ್ಲಿದೆ. ಹಾಗಾಗಿ ಅವರ ಒಳ್ಳೆಯ ಬದುಕು, ಸಮಾಜ ಪರಚಿಂತನೆಯ ಬದುಕು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಬದುಕಾಗಿತ್ತು ಅನ್ನೋದಕ್ಕೆ
ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದಕ್ಕಾಗಿ ಅವರ ಮರಣಕ್ಕೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. AC ಕಾಡ್ಲೂರು ಸಾಹೇಬರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಡೀ ಯಾದಗಿರಿ ಜಿಲ್ಲೆ ದುಃಖ